ನಾನು ವೇಸ್ಟು, ಇದು ನನಗಿಂತ ದೊಡ್ಡ ವೇಸ್ಟ್. ಇದು ಈ ಜರ್ನಿ ಸ್ಟಾರ್ಟ್ ಆಗಿದ್ದು 6 months ಬ್ಯಾಕು. ಈ ವಿಲೇಜ್ ಲೈಫ್ ಸ್ಟೈಲ್ ಕುಕ್ಕಿಂಗ್ ಬ್ಲಾಗ್ಸ್ ಎಲ್ಲ ಬರುತ್ತಲ್ಲ, ನಂಗೆ ಆ ಥರ ಫೀಲ್ ಆಗ್ತಾಯಿತ್ತು ಎಲ್ಲ ಮಡಿಕೆಲೆ. ನಂಗೆ ಬೊಟ್ಟು ಬಿದ್ದಾಯಿತು ಕೇಳ್ಕೊಂಡು. HMT ವಾಚಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಮುಂಚೆ ನಾನು ಕಾಲೇಜ್ಗೆ ಹೋಗಬೇಕಾದ್ರೆ ಎಲ್ಲ ಐ ಕುಡ್ ನಾಟ್ ಅಫೋರ್ಡ್ ಇಟ್. ಗೈಸ್, ಗುಡ್ ಇನ್ ಆಫ್ಟರ್ನೂನ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ನಮ್ಮ ಯೂಟ್ಯೂಬ್ ಚಾನಲ್. ಇವತ್ತು ಆನ್ ಫ್ರೈಡೇ, ಇವತ್ತು May 1st, ಫಸ್ಟ್ ಡೇ ಆಫ್ ದ ಮಂತ್. ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ. ಓ ಮೈ ಗಾಡ್, ಐ ಕಾಂಟ್ ಬಿಲೀವ್ ಇಟ್. ಬಟ್ ಎನಿವೇಸ್, ಇವತ್ತು ಒಂದು ನಾಟಿ ಸ್ಟೈಲ್ ರೆಸ್ಟೋರೆಂಟ್ ಇನಾಗ್ರೇಷನ್ಗೆ ನಾವು ಹೋಗ್ತಾ ಇದ್ದೀವಿ. ಆ ರೆಸ್ಟೋರೆಂಟ್ ಯಾರ್ದು ಅಂತಂದರೆ ನನ್ನ ಫುಡ್ ಬ್ಲಾಗರ್ ಒಬ್ಬರು, ಐ ಡೋಂಟ್ ನೋ, ನಾನು ಅವ್ರನ್ನ ಬ್ಲಾಗಲ್ಲಿ ಜಾಸ್ತಿ ತೋರಿಸಿದ್ದೀನ ಇಲ್ವ ಅಂತ. ಅವ್ರ ಹೆಸರು ಸಹನಾ ಅಂತ. ಸೊ ಅವ್ರದ್ದು ಒಂದು ರೆಸ್ಟೋರೆಂಟ್ ಸ್ಟಾರ್ಟ್ ಮಾಡಿದ್ದಾರೆ ಯಲಹಂಕನಲ್ಲಿ. ಐ ಆಮ್ ವೆರಿ ವೆರಿ ಎಕ್ಸೈಟೆಡ್. ಐ ಆಮ್ ಪ್ರಾಪರ್ ನಾಟಿ ಊಟ ಅಂದರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಅದಕ್ಕೆ ಅಸಲ ಆದಿತ್ಯಾಗಿ ಹೋಗ್ತೀನಿ ನಾನು. ಬಟ್ ಎನಿವೇಸ್, ಐ ಆಮ್ ವೆರಿ 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 ಎಕ್ಸೈಟೆಡ್ ಟು ಗೋ ದೇರ್ ಮತ್ತು ಟ್ರೈ ಮಾಡೋಕ್ಕೆ. ಅವರ ಮೆನುನಲ್ಲಿ ಏನೇನಿರುತ್ತೆ, ಇನಾಗ್ರೇಷನ್ ಹೆಂಗಿರುತ್ತೆ ಅಂತೆಲ್ಲ ವೆರಿ ವೆರಿ ಎಕ್ಸೈಟೆಡ್. ಆ್ಯಂಡ್ ಅಲ್ಲಿಂದ ವಿ ಆರ್ ಥಿಂಕಿಂಗ್ ನಾವು ಆದರೆ HMTಗೆ ಹೋಗೋಣ ಅಂತ. ಬಿಕಾಸ್ ಯಲಹಂಕದಿಂದ ಹತ್ರ ಆಗುತ್ತಾ HMT ಅಂತ ನಂಗೆ ಗೊತ್ತಿಲ್ಲ. ಯಲಹಂಕ ನಾಟಿ ಹಟ್ಟಿ ಇರೋದು ಮತ್ತು HMT ಇರೋದು ಜಾಲಹಳ್ಳಿಲಿ. ಸೊ ಹೋಗೋಣ ಅಂತ. ಆದರೆ ಟೈಮ್ ಪರ್ಮಿಟ್ ಮಾಡಿದ್ರೆ, ಬಿಸಿಲಿಲ್ಲ ಅಂದರೆ ಹೋಗ್ತೀವಿ. ಬಿಕಾಸ್ ನಮ್ಮ ಮಮ್ಮಿ ಒಂದು ವಾಚ್ ತೊಗೋಬೇಕಂತೆ. ಅವರು ಬರ್ಡೇಗೆ ಮುಂಚೆ ಒಂದು ವಾಚ್ ತೊಗೋಬೇಕು ಅವರು. ಸೊ ನನಗೆ HMT ವಾಚಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಮುಂಚೆ ನಾನು ಕಾಲೇಜ್ಗೆ ಹೋಗಬೇಕಾದ್ರೆ ಎಲ್ಲ ಐ ಕುಡ್ ನಾಟ್ ಅಫೋರ್ಡ್ ಇಟ್. ಬಟ್ ಬೇರೆಯವ್ರು ಹಾಕೊಳ್ಳೋದು ನೋಡಿದಾಗ ಐ ವಾಸ್ ಲೈಕ್ ಇಟ್ ವಾಸ್ ಸೋ ಬ್ಯೂಟಿಫುಲ್. ಒಂದಿನ ತೊಗೋಬೇಕು ಅಂತ. ಆ್ಯಂಡ್ ನಂಬ್ತಿರೋ ಇಲ್ವೋ, ಇವಾಗವರೆಗೂ ನನ್ನ ಹತ್ರ ಒಂದು HMT ವಾಚ್ ಇಲ್ಲ. ಸೊ ಐ ಆಮ್ ಥಿಂಕಿಂಗ್ ಇಫ್ ಪಾಸಿಬಲ್ ನಾನು ತೊಗೊಳ್ಳೋಣ ಅಂತ. ಆ್ಯಂಡ್ ಮಮ್ಮಿನೂ ತೊಗೋಬೇಕಂತ. ಅದಕ್ಕೆ ಅಲ್ಲೂ ಹೋಗೋಣ ಅನ್ಕೋತಾ ಇದ್ದೀವಿ. ಈ ವೀಕೆಂಡ್ ಹೋಗ್ತೀವಿ. ಇಫ್ ನಾಟ್ ಟುಡೇ, ಟುಮಾರೋ ವಿ ವಿಲ್ ಡೆಫಿನೆಟ್ಲಿ ಗೋ. ಸೊ ಹೆಂಗೆ ಹೋಗುತ್ತೆ ಅಂತ ನೋಡೋಣ ಬನ್ನಿ. ಐ ಆಮ್ ವೆರಿ ಎಕ್ಸೈಟೆಡ್ ಟು ಓನ್ ಮೈ ಓನ್ HMT. ಅದರಲ್ಲೂ ಗಂಡ ಬೇರುಂಡ ಡಿಸೈನ್ ಇರೋ HMT ವಾಚ್ ಬೇಕು ನನಗೆ. ಚೆನ್ನಾಗಿರ್ಬೇಕು ನೋಡೋಕ್ಕೆ. ಈ ಥರ ನನಗೆ ಈ ಥರ ಕ್ಲಾಸಿಕ್ ವಾಚಸ್ ಅಂದರೆ ಇಷ್ಟ. ಇದೇ ಥರ ಹುಡ್ಕೋಣ. ಬಟ್ ಇವಾಗ ಸದ್ಯಕ್ಕೆ ನಾಟಿ ಹಟ್ಟಿಗೆ ಹೋಗೋಣ. ಕೂದಲು ಶೈನಿಂಗ್ ಆಗಿದೆಯಾ ಅಂತ ಹೇಳಿ ಸಿಕ್ಕಾಪಟ್ಟೆ ಕಷ್ಟ ಆಯಿತು ಆ ಹೇರ್ ಪ್ಯಾಕ್ ಹಾಕ್ಕೊಂಡು. ಎಲ್ಲ ರೆಡಿ ಮಾಡಿ ಕೊಡೋಳ್ಗಿಂತ ಹಾಕೊಂಡೊಳಗೆ ಕಷ್ಟ ಆಗುತ್ತೆ. ಹೌದು, ಮತ್ತೆ ಇನ್ನೇನು ನೋಡಿ ಶೈನಿಂಗ್ ಹೆಂಗಿದೆ ನೋಡಿ. ಹೆಂಗಿತ್ತು ನಾಯ್ಕ್ ಬಾಲ ತರ ಇತ್ತು, ಇವಾಗ ಎಷ್ಟು ಚೆನ್ನಾಗೈತೆ ಶೈನಿಂಗ್. ವಿಡಿಯೋಗೆ ಇವತ್ತಿನ ವಿಡಿಯೋಗೆ ನೋಡಿ ಹೆಂಗಿದೆ ಅಂತ. ನೀವೇ ಹೇಳಿ, ಶೈನಿಂಗ್ ಇದೆಯಾ, ಚೆನ್ನಾಗಿದ್ಯಾ? ಹೇಳಿ. ಫಸ್ಟೇ ಪೊರ್ಗೆ ಗಡ್ಡಿ ನನ್ನ ಕೂದಲು. ಬಟ್ ಡಿಫ್ರೆನ್ಸ್ ಕಾಣಿಸ್ತಾ ಇದೆಯಾ ಅಂತ ಹೇಳಿ. ಬಟ್ ಲೆಟ್ಸ್ ಗೋ. ಇವಾಗ ಟೈಮ್ ಆಯ್ತು. ಗೈಸ್, ಟುಕ್ ಅಸ್ ಮೋರ್ ದೆನ್ 40 minutes. ಈ ಯಲಹಂಕ ಎಷ್ಟು ದೂರ ಗುರು, ಎಷ್ಟು ದೂರ. ಟುಕ್ ಅಸ್ ಮೋರ್ ದೆನ್ 40 minutes. ಸೊ ಇವಾಗ ವಿ ಹ್ಯಾವ್ ರೀಚ್ಡ್. ಆಟೋದಲ್ಲಿ ನಾನು ತಲೆ ಬಾಚ್ಕೊಂಡೆ. ಫುಲ್ ಕ್ಲಿಪ್ ಹಾಕಿದೆ. ಬಟ್ ನನ್ನ ಬೊಟ್ಟು ಬಿದ್ದಾಯಿತು ಕೇಳ್ಕೊಂಡು. ಶಿಟ್, ಇದೊಂಥರ ಟ್ರೆಡಿಷ್ನಲ್ ಬಟ್ ನಾಟ್ ಟ್ರೆಡಿಷ್ನಲ್ ಆಗೋಯ್ತು. ಬನ್ನಿ, ಒಂದು ಫ್ಲೋರ್ ನಡ್ಕೊಂಡು ಹೋಗ್ಬೇಕು. ಮೆಟ್ಲಿಲ್ಲ ಅದಕ್ಕೆ. ಆ ಕಡೆ ಎತ್ಕೋ. ನಾನು ಬರೋದು ಬಂದೆ. ಬಂದಮೇಲೆ ನಿಮ್ಗೆ ಅಪ್ಡೇಟ್ ಕೊಡೋದೇ ಮರ್ತೋದೆ. ಇಟ್ಸ್ ಬೀನ್ ಮೋರ್ ದೆನ್ an hour ನಾವು ಬಂದು. ಸೊ ಇನ್ನೂ ಲಂಚ್ ರೆಡಿ ಆಗ್ತದೆ. ಹೊಟ್ಟೆ ಹೋಗ್ತಾ ಇದೆ ನನಗೆ. ಬಟ್ ದೆನ್ ವಿ ಆರ್ ಜಸ್ಟ್ ಸಿಟ್ಟಿಂಗ್ ಆ್ಯಂಡ್ ವೇಟಿಂಗ್ ಫಾರ್ ಊಟ. ನಿಮಗೆ ತೋರಿಸ್ತೀನಿ ರೀ ಬ್ಯಾಕ್ಗ್ರೌಂಡ್ ಎಷ್ಟು ಚೆನ್ನಾಗಿದೆ ಅಂತ. ಐ ಲವ್ ದ ಥೀಮ್. ಇದೆ, ಐ ಲವ್ ದ ಥೀಮ್. ಆಯಿತಾ, ಹಿಂದುಗಡೆ ಇದೊಂದು ಪೇಂಟಿಂಗ್ ಇದೆ. ಎತ್ತೋಡಿಸ್ತಾ ಇರೋ ಥರ ಒಂದು ಪೇಂಟಿಂಗು ಫುಲ್ ತೋರಿಸ್ತೀನಿ ನಿಮಗೆ. ಬಟ್ ದೆನ್ ಇಟ್ ಇಸ್ ಸೋ ಬ್ಯೂಟಿಫುಲ್. ಆ್ಯಂಡ್ ಇಲ್ಲೊಂದು ಹುಲ್ ಥರ ಹಾಕಿದ್ದಾರೆ ಮೇಲ್ಗಡೆ. ಇದು ಆದರೆ ತೋರಿಸ್ತೀನಿ ನೋಡಿ. ಅದು ಏನು ಸಖತ್ತಾಗಿದೆಯಲ್ಲ. ಜಸ್ಟ್ ಲೈಕ್ ಮೀ ಆ್ಯಂಡ್ ಮೈ ಕ್ಯಾಮರಾ. ಆ್ಯಂಡ್ ಇಲ್ಲಿ ನೋಡಿ, ಇದೇ ಹುಲ್ಲನ್ನ ಹಿಡಿದು ಎಷ್ಟು ಚೆನ್ನಾಗಿದೆ. ಫುಲ್ ಒಣಗಿದ ಹುಲ್ಲು ಹಾಕಿದ್ದಾರೆ. ಆ್ಯಂಡ್ ಯೂಸ್ ಮಾಡೋಕ್ಕೂ ಅಷ್ಟೇ, ನೀರೆಲ್ಲ ಮಡ್ಕೆದ್ರಲ್ಲೇ. ಟಿಶ್ಯೂನು ಇಟ್ಟಿರೋದು ಮಡ್ಕೆದ್ರಲ್ಲೇ. ವೆರಿ ನೈಸ್ ಕಾನ್ಸೆಪ್ಟ್. ಈ ಥರ ಎಲ್ಲೂ ನಾನು ನೋಡಿಲ್ಲ ಆ್ಯಂಬಿಯನ್ಸ್. ವಿಲೇಜ್ ಸ್ಟೈಲ್ ಊಟ ಅಂತ ಹೇಳ್ತಾರೆ, ಬಟ್ ಆ್ಯಂಬಿಯನ್ಸ್ ಅಷ್ಟಕ್ಕಷ್ಟೇ ಇರುತ್ತೆ. ಇದು ವಿಲೇಜ್ ಸ್ಟೈಲ್ ಊಟ, ನಾಟಿ ಊಟ. ಆ್ಯಂಡ್ ದೆನ್ ಆ್ಯಂಬಿಯನ್ಸ್ ಇಷ್ಟು ಚೆನ್ನಾಗಿದೆ ನೋಡಿ. ನಮ್ಮಮ್ಮ ಬರೀ ಕೂತ್ಕೊಂಡು ರೀಲ್ಸ್ ನೋಡೋದು, ಬರೀ ರೀಲ್ಸ್ ನೋಡೋದು. ಆಲ್ಸೋ ರಂಗೋಲಿ ನೋಡಿ ಎಷ್ಟು ಚೆನ್ನಾಗಿದೆ. ಈ ರಂಗೋಲಿ ಅಲ್ಲೊಂದು ಕಿಟಕಿ ಇದೆ. ಇವಾಗ ಹಾಯ್ ಮಾಡ್ತವ್ರೆ. ಅಲ್ಲೊಂದು ಕಿಟಕಿ, ಆಮೇಲೆ ಸೇಮ್ ಅದೇ ಥರ. ಆ್ಯಂಡ್ ಇಲ್ಲಿ ಈ ಕಡೆ ಬಂದರೆ ಕಿಚನ್ ಇಲ್ಲಿದೆ. ದಿಸ್ ಇಸ್ ದ ಕಿಚನ್. ಹಂಗೆ ಹೋದರೆ ಅಷ್ಟೇ. ನಾನು ಇರ್ತೀನಿ. ನಾನು ಅಷ್ಟೇ ಊಟಕ್ಕೋಸ್ಕರ ವೆಯ್ಟಿಂಗ್. ಐಮ್ ಹಂಗ್ರಿ, ಡ್ಯಾಮ್ ಹಂಗ್ರಿ.
ಊಟ ಬಂದ ತಕ್ಷಣ ತೋರಿಸ್ತೀನಿ ನಿಮಗೆ ಏನೇನು ತಿಂತೀವಿ ಅಂತ. ರೀಲ್ಗೂ ಶೂಟ್ ಮಾಡಬೇಕು, ಇನ್ನು ನಾವು ಆ್ಯಂಬಿಯನ್ಸ್ದು ಏನೂ ಶೂಟ್ ಮಾಡಿಲ್ಲ. ಯಾ ಸಿಗೋಣ. ಫಸ್ಟ್ ಡಿಶ್ ಬಂದಿದೆ. ಇಟ್ ಇಸ್ ಸಮಥಿಂಗ್ ಚಿಕನ್, ಏನು ಮಸಾಲ ಅಂತ ಗೊತ್ತಿಲ್ಲ, ಬಟ್ ಇಟ್ ಟೇಸ್ಟ್ ಸೋ ಗುಡ್. ಒಂದೇ ಒಂದು ಚಿಕ್ಕ ಪೀಸ್ ತಿಂದೆ ಆ್ಯಂಡ್ ಇಟ್ ಟೇಸ್ಟ್ ಅಮೇಝಿಂಗ್. ಆಲ್ಸೋ ಇವತ್ತು ನಮ್ಮಮ್ಮ ವೆಜಿಟೇರಿಯನ್, ಸೊ ನಾನು ನಾನ್ ವೆಜ್ ತಿನ್ನೋದನ್ನೆಲ್ಲ ಕಣ್ಣಾರೆ ನೋಡಿ ಕಣ್ಣು ತುಂಬಿಸ್ಕೊತಾರೆ. ನಾವು ತಿನ್ನೋದೇ ಇಲ್ಲ, ಪರವಾಗಿಲ್ಲ, ಒಂದಿನ ತಿಂದಿಲ್ಲ ಅಂದಿಲ್ಲ. ಗೈಸ್, ಐಮ್ ನಾಟ್ ಇವನ್ ಕಿಡ್ಡಿಂಗ್, ವೆನ್ ಐ ಆಮ್ ಸೋ ಇಂಪ್ರೆಸ್ಡ್. ಅಂದರೆ ಕಾಣಿಸ್ತಾ ಇದೆಯಾ, ಎಲ್ಲರೂ ಮಡಿಕೆ ಗುರು. ಇಲ್ಲಿ ನೋಡಿ, ಚಿಕನ್ ಗ್ರೇವಿ ಒಂದು ಕೊಟ್ಟಿದ್ದಾರೆ ವಿಚ್ ಇಸ್ ಇನ್ ಮಡಿಕೆ, ಮತ್ತು ಬಿರಿಯಾನಿ ಗಮ್ ಅಂತ ಇದೆ. ಬಾಯಲ್ಲಿ ನೀರು ಬರ್ತಿದೆ ನನಗೆ. ಉಪವಾಸ ಬೆಳಗ್ಗೆಯಿಂದ ಏನೂ ಸರಿಯಾಗಿ ತಿಂದಿಲ್ಲ ಆಯಿತಾ. ದಿಸ್ ಇಸ್ ಮೈ ಫಸ್ಟ್ ಪ್ರಾಪರ್ ಮೀಲ್ ಇವತ್ತಿಗೆ, ಸೊ ಐ ಆಮ್ ವೆರಿ ಹಂಗ್ರಿ, ಡೋಂಟ್ ಮೈಂಡ್. ಮತ್ತು ಇಲ್ಲಿ ನೋಡಿ ಚೌಕಟ್ಟು ನೋಡಿ ಹಿಂಗಿದೆ, ಚೌಕಟ್ಟು ಅಷ್ಟೇ, ಇದು ಒಂದು ಚಿಕ್ಕ ಚೌಕಟ್ಟು. ವೆಜ್ ಕೊಡೋಕ್ಕೆ ಲುಕ್ಸ್ ಸೌತೆಕಾಯಿ ಕೊಟ್ಟಿದ್ದಾರೆ ಇದರಲ್ಲಿ. ಈ ವಿಲೇಜ್ ಲೈಫ್ ಸ್ಟೈಲ್ ಕುಕ್ಕಿಂಗ್ ಬ್ಲಾಗ್ಸ್ ಎಲ್ಲ ಬರುತ್ತಲ್ಲ, ನಂಗೆ ಆ ಥರ ಫೀಲ್ ಆಗ್ತಾಯಿದೆ ಅಲ್ವಾ. ಎಲ್ಲ ಮಡಿಕೆಲೆ ಚಿಕನ್ ಗ್ರೇವಿ, ಅದೆಷ್ಟೆಲ್ಲ ಬಾಯಲ್ಲಿ ನೀರು ಬರ್ತಾಯಿದೆ. ಈರುಳ್ಳಿ ನಮ್ಮಷ್ಟು ಇಷ್ಟು ಈರುಳ್ಳಿ, ಒಂದು ಸ್ವಲ್ಪ ರೈಸು, ಒಂದು ಸ್ವಲ್ಪ ಗ್ರೇವಿ, ಆಮೇಲೆ ಒಂದು ಸ್ವಲ್ಪ ಚಿಕನ್, ಈ ಥರ ಸೇರಿಸ್ಬಿಟ್ಟು ನಿಮ್ಗೆ ಹಿಂಗೆ ಸ್ವಲ್ಪ ತೋರಿಸ್ಬಿಟ್ಟು, ನಮ್ಮ ಅಮ್ಮಗೂ ಹಿಂಗೆ ಸ್ವಲ್ಪ ತೋರಿಸ್ಬಿಟ್ಟು, ಅಮೇಜಿಂಗ್. ನಮ್ಮಮ್ಮ ನನ್ನ ರಿಯಾಕ್ಷನ್ ಬಿಟ್ಟು ಊರಲ್ಲಿರೋದೆಲ್ಲ ನೋಡ್ತಾರೆ. ಏನು ರಿಯಾಕ್ಷನ್ ನೋಡಿ ನೀವು ತಿನ್ನೋದನ್ನ ನಾನು ಬಾಯಿಗೆ ಬಿಟ್ಟಿಲ್ಲ. ಸೂಪರಾಗೈತೆ, ನೆಕ್ಸ್ಟ್ ಲೆವೆಲ್. ಅಯ್ಯೋ ದುರ್ವಿಧಿಯೇ, ಈ ಥರ ಪರಿಸ್ಥಿತಿ ಆಗಬೇಕಿತ್ತು. ಏನದು ಸ್ವೀಟ್ ಕಾರ್ನ್ ಚೆನ್ನಾಯ್ತಾ? ಮತ್ತು ದಾಲು ವೆಜ್ ಡೇ ನಮ್ಮ ಮಮ್ಮಿಗೆ ಇವತ್ತು. ನಾವು ಆ್ಯಸ್ ಏನಂತಾರೆ ಬ್ಲಾಗರ್ ಮತ್ತು ಫ್ರೆಂಡ್ಸ್ ಫ್ಯಾಮಿಲಿಯಾಗಿ ಇವಾಗ ಸಹನನ ಪೇಜ್ಗೆ ರಿವ್ಯೂ ಕೊಟ್ವಿ ಊಟ ಎಲ್ಲ ಹೆಂಗಿತ್ತು ಅಂತ. ಬಟ್ ನಮ್ಮ ಚಾನಲ್ಗೆ ಸಹನ ಹೇಳಬೇಕಲ್ವಾ ಹೆಂಗಿತ್ತು ಜರ್ನಿ, ಹೊಸ ವೆಂಚರ್ ಸ್ಟಾರ್ಟ್ ಮಾಡೋಕ್ಕೆ ಏನೇನೆಲ್ಲ ಕಷ್ಟಪಟ್ಟಿದ್ದಾರೆ ಅಂತ ಒಂದು 2 ಮಾತಲ್ಲಿ ಹೇಳಿ. ನಾಟಿ ಹಟ್ಟಿ ಬಗ್ಗೆ. ಓಕೆ, ಮೈಕು. ಆ್ಯಕ್ಚುಲಿ ನಮ್ಮ ಈ ಜರ್ನಿ ಸ್ಟಾರ್ಟ್ ಆಗಿದ್ದು 6 ಮಂತ್ಸ್ ಬ್ಯಾಕು. ಇವತ್ತು ಅದಕ್ಕೆ ಒಂದು ಜೀವ ಬಂದಿರೋದು ನಂಗೆ ತುಂಬಾ ಖುಷಿ ಇದೆ. ಸೊ ಎಲ್ಲರೂ ಬನ್ನಿ, ಟೇಸ್ಟ್ ಮಾಡಿ ಹೇಗಿತ್ತು ಅಂತ ನಮಗೆ ಹೇಳಿ. ಕಲಿತೀವಿ, ಕಲ್ತ್ಕೊಂಡು ನಡೆಸ್ತೀವಿ, ಸಪೋರ್ಟ್ ಮಾಡಿ. ಹೌದು, ಸಹನಾ ಆ್ಯಂಡ್ ಹೋಲ್ ಟೀಮ್ ಏನಿದ್ದಾರೆ ಫೀಡ್ಬ್ಯಾಕ್ಗೆ ದೇ ಆರ್ ವೆರಿ ಫ್ರೆಂಡ್ಲಿ. ಏನಾದರೂ ನಮಗೆ ಏನಾದರೂ ಒಂದು ಪಾಯಿಂಟ್ ಔಟ್ ಮಾಡಿ ಇದು ಸರಿ ಮಾಡ್ಬೋದು, ಅದು ಸರಿ ಮಾಡ್ಬೋದು ಅಂತ ಅನಿಸಿದ್ರೆ ಯು ಕ್ಯಾನ್ ಸೇ ಇಟ್. ಓಕೆನಾ? ಕಂಗ್ರ್ಯಾಚುಲೇಷನ್ ಸಹನಾ. ಥ್ಯಾಂಕ್ ಯು ಸೊ ಮಚ್. ಗೈಸ್, ನಾವು ಹೊರಟ್ವಿ ಅಲ್ಲಿಂದ. ಇವಾಗ ವಿ ಥಾಟ್ 4:30 ಟೈಮು. ನಾವು ಅಂದ್ಕೊಂಡ್ವಿ ಹೋಗ್ತಾ HMT ಹೋಗ್ಬಿಡೋಣ ಅಂತ. ಬಿಕಾಸ್ ಅದಕ್ಕೋಸ್ಕರ ಅಂತ ನಾವು ವಾಪಸ್ ಬರೋಲ್ಲ. ಒಂದು ಸೈಡಿಂದ ಹೋದರೆ ನಮ್ಮ ಮನೆಗೆ ಡೈರೆಕ್ಟಾಗಿ ಹೋಗ್ಬೋದಾ, ಇನ್ನೊಂದು ಸೈಡಿಂದ ಹೋದರೆ ಹಾಫ್ ವೇ ಬೆಲ್ ರೋಡು, ಆಮೇಲೆ ಅಲ್ಲಿಂದ ನಮ್ಮ ಮನೆಗೆ ಹೋಗ್ಬೋದು ಅಂತ. ಸೊ ಸುಮ್ಮನೆ ಡಿಲೇ ಮಾಡೋದು ಯಾಕೆ, ಮತ್ತು ನೆಕ್ಸ್ಟ್ 2 ಡೇಸ್ ನಾನು ಮತ್ತೆ ಹೋಗಬೇಕಲ್ಲಪ್ಪ ಆಚೆ ಅಂತ ಸೋಂಬೇರಿ ಬಿದ್ದುಬಿಡ್ತೀನಿ. ಸೇಮ್ ವಿತ್ ನಮ್ಮ ಅಮ್ಮನೂ. ಏನಂತೀರಾ? ಅದಕ್ಕೆ ಬಂದಿದ್ದೀವಿ, ಹೆಂಗೆ ಮುಗಿಸ್ಕೊಂಡು ಹೋಗ್ಬಿಡೋಣ ಅಂತ ಹೋಗ್ತಾಯಿದ್ವಿ. ಸೊ ಅದಕ್ಕೆ ಹೋಗೋಣ ಅಂತ. 6 o'clockಗೆ ಕ್ಲೋಸ್ ಆಗೋದು. ನಾನು ಕಾಲ್ ಮಾಡಿ ಕೇಳಿದ್ದೆ, ಯಾಕಂದರೆ ಇವತ್ತು May 1 ಬೇರೆ ಅಲ್ವಾ, ಕ್ಲೋಸ್ ಮಾಡಿಬಿಟ್ಟಿದ್ದಾರಾ ಏನು ಅಂತ. ಇಲ್ಲ, ಆಪರೇಷನ್ ಇದೆ, ಆಪರೇಟಿಂಗ್ ಅವರ್ಸ್ ಸೇಮ್ ಇದೆ ಅಂತಂದರು. ಸೊ ವಿ ಆರ್ ಗೋಯಿಂಗ್ ದೇರ್. ಅಲ್ಲಿ ಹೋಗ್ಬಿಟ್ಟು 1 hour ಟೈಮ್ ಇರುತ್ತೆ, ಮ್ಯೂಸಿಯಮ್ ಎಲ್ಲ ನೋಡಿಕೊಂಡು. ಐ ಆಮ್ ವೆರಿ ಕ್ಯೂರಿಯಸ್ ಆ್ಯಕ್ಚುಲಿ. ತುಂಬ ವರ್ಷದಿಂದ ಹೋಗ್ಬೇಕು ಅಂದ್ಕೊಂಡಿದ್ದೆ. ಎಷ್ಟು ವರ್ಷ ನಾವು ಇದೇ ಊರಲ್ಲಿ ಹುಟ್ಟಿ ಬೆಳೆದಿದ್ದೀವಿ, ಆ ಮ್ಯೂಸಿಯಮ್ ಒಂದು ಸಲ ನೋಡಿಲ್ಲ ನಾನು. ನಂಗೆ ಗೊತ್ತಿಲ್ಲ ವ್ಲಾಗ್ ನೋಡ್ತಾ ಇರೋ ನೀವು ನೋಡಿದ್ದೀರಾ ಇಲ್ವ ಅಂತ. ನೀವು ನೋಡಿದ್ದೀರಾ ಯಾವತ್ತಾರು? ನನಗೆ ಗೊತ್ತೇ ಇಲ್ಲ, ನಾನು ಮಾಮೂಲಿ ಅಂಗಡಿ ಅಂದ್ಕೊಂಡೆ. ನೀನು ಹೇಳಿದ್ಮೇಲೆ ನೋಡ್ತಾ ಇರೋದು ನಾನು ವೇಸ್ಟು, ಇದು ನನಗಿಂತ ದೊಡ್ಡ ವೇಸ್ಟ್. ಇದು ಏನು ಮಾಡೋದು, ನಮ್ಮನೆ ಯಾರು ಕರ್ಕೊಂಡು ಹೋಗ್ತಾ ಇರೋರಿಗೆಲ್ಲ. ಅದಕ್ಕೆ ನೀನು ಪುಣ್ಯ ಮಾಡಿರಬೇಕು ಇಂಥ ಮಗಳನ್ನ ಪಡೆಯೋಕ್ಕೆ. ಹೌದು, ಏನು ಮಾಡೋದು. ಎನಿವೇಸ್, ಇವಾಗ ಹೋಗೋಣ. ಹೋಗ್ಬಿಟ್ಟು 1 ಅವರಲ್ಲಿ ನಾವು ಪೂರ್ತಿ ಮ್ಯೂಸಿಯಮ್ ಎಲ್ಲ ನೋಡಿಕೊಂಡು ಶಾಪ್ ಮಾಡಿಕೊಂಡು ಬರೋಣ. ನಿಮಗೂ ತೋರಿಸ್ತೀನಿ ಹೇಗಿರುತ್ತೆ ಅಂತ. ಲೆಟ್ಸ್ ಗೋ. ಆಲ್ಸೋ ಹೇಳೋದು ಮರ್ತೋದೆ. ಆಲ್ಮೋಸ್ಟ್ ನಮಗೆ ಗಿಫ್ಟ್ ಕೊಟ್ಟಿದ್ದಾರೆ ಸಹನ. ಹೋದ್ಮೇಲೆ ನಾನು ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ. ಹೋದ್ಮೇಲೆ ನಾನು ನಿಮಗೆ ಮನೆಗೆ ಹೋದ್ಮೇಲೆ ಓಪನ್ ಮಾಡಿ ತೋರಿಸ್ತೀನಿ ಅದರಲ್ಲಿ ಏನಿದೆ ಅಂತ. ಇಷ್ಟು ವರ್ಷ ಇಲ್ಲಿ ಹುಟ್ಟಿ ಬೆಳೆದು HMTದು ಒಂದು ಮ್ಯೂಸಿಯಮ್ ಇದೆ ಅನ್ನೋದೇ ನಮಗೆ ಗೊತ್ತಿರಲಿಲ್ಲ. ಅದು ನನಗೆ ಗೊತ್ತಿರಲಿಲ್ಲ. ನನಗೆ ಗೊತ್ತಾಗಿದೆ ಇವತ್ತು. ನಾನು ಅಂದ್ಕೊಂಡೆ ಏನೋ ಒಂದು ಮಾಮೂಲಿ ಅಂಗಡಿ ಅಥವಾ ಶೋರೂಮ್ ಆ ಥರ ಇರ್ಬೋದು ಅಂತ. ಮ್ಯೂಸಿಯಮ್ಮೇ ಇದೆಯಂತೆ. ಹೆಂಗಿದೆ ಅಂತ ಗೊತ್ತಿಲ್ಲ, ಬನ್ನಿ ನೋಡೋಣ ಹೆಂಗಿದೆ ಅಂತ. ವೆನ್ ಡು ಯು ಥಿಂಕ್ HMT ಸ್ಟಾರ್ಟೆಡ್? ನಂಗೆ ಫುಲ್ ಶಾಕ್ ಆಯಿತು ನೋಡಿ.
ಇಟ್ಸ್ 1953. ಓ ಮೈ ಗಾಡ್, ನೋಡಿ ಎಲ್ಲ ಇಲ್ಲಿ ಇಟ್ಟಿದ್ದಾರೆ. ಬಂದಿರೋದು ಇಲ್ಲಿ ನಾವು ನೋಡಿ ಇನಾಗ್ರೇಷನ್ ಸರ್ಟಿಫಿಕೇಟ್ ಸೈನ್ ಮಾಡಿರೋದು October 23, 1963. ಜವಾಹರ್ಲಾಲ್ ನೆಹರು ಅವರು ಸೈನ್ ಮಾಡಿರೋದು. ಇನ್ನೂ ದೇವರು ಡಿಸೈಡ್ ಮಾಡಿರಲಿಲ್ಲ ಗೀತನ್ನ ಕಳಿಸ್ಬೇಕಾ ಬೇಡವಾ ಅಂತ. ಹಾಂ, ಇಲ್ಲಿ ವಾಟ್ ಕೈಂಡ್ ಆಫ್ ವಾಚಸ್ ಆ್ಯಂಡ್ ಬೆಲ್ಟ್ಸ್ ಅದೆಲ್ಲ ಹಾಕಿದ್ದಾರೆ ನೋಡಿ. ಅದ್ರ ಹೆಸರು ಚಿನ್ನರ್ ವಾಚ್ ಅಂತೆ, ಜನತಾ, ಶಿವ, ಅವಿನಾಶ್, ಕೊಹಿನೂರ್, ಗೋಲ್ಡ್. ಆ್ಯಂಡ್ ದೆನ್ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿಟ್ಟಿದ್ದಾರೆ, ಅಲಾರಾಮ್ ಕ್ಲಾಕ್ ಥರದ ವಾಚ್. ಸೊ ನೈಸ್. ಏನು ಅಂದ್ಕೊಂಡಿರಲಿಲ್ಲ, ಜೋರಾಗಿ ಹೇಳು ಮೈಕಲ್ ಕೆಲಸ. ಇಂಥ ಒಂದು ಮ್ಯೂಸಿಯಂ ನೋಡ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ, ಸಿಕ್ಕಾಪಟ್ಟೆ ಖುಷಿ ಆಯ್ತು. ಅಯ್ಯೋ ನಮ್ಮ ಮಮ್ಮಿಗೆ ಎಷ್ಟು ವರ್ಷದಿಂದ ನನ್ನ ಮದುವೆ 30-35 ವರ್ಷದ ಹಿಂದೆ. ಯಾರು ಕೊಡಿಸಿದ್ದು? ನಮ್ಮ ಚಿಕ್ಕಪ್ಪ. ಅವ್ರ ಚಿಕ್ಕಪ್ಪ ಕೊಡಿಸಿದಂತೆ. ನಮ್ಮ ಚಿಕ್ಕಪ್ಪ, ಲಾಸ್ಟ್ ಚಿಕ್ಕಪ್ಪ, 5ನೇ ಚಿಕ್ಕಪ್ಪ ಕೊಡಿಸಿದ್ದು ನನ್ನ ಮದುವೆಲಿ ವಾಚು. ಇವತ್ತು ನಾನು ತಗೊಳಕ್ಕೆ ಬಂದಿದ್ದೀನಿ. ನೋಡಿದ್ರ ರೆವಲ್ಯೂಷನ್. ಇಲ್ಲಿ ನೋಡಿ ಮ್ಯಾನುಫ್ಯಾಕ್ಚರ್ ಪ್ರಾಸೆಸ್ ಹೇಗೆ ನಡೆಯುತ್ತೆ ಅಂತ ಹಾಕಿದ್ದಾರೆ. ವೆರಿ ಫ್ಯಾಸಿನೇಟಿಂಗ್. ನೋಡಿ ಇದೆಲ್ಲ ಫಿಸಿಕಲಿ ಕುತ್ಕೊಂಡು ಅಸೆಂಬಲ್ ಮಾಡ್ತಾಯಿದ್ರು ಅಂತ ಹಾಕಿದ್ದಾರೆ. ಸೊ ನೈಸ್ ಟು ಸಿ. ಇವಾಗ ಅವರೆಲ್ಲ ಎಲ್ಲೆಲ್ಲಿದ್ದಾರೋ. ಓಹೋ, ಇಲ್ಲಿ ಹಾಕಿದ್ದಾರೆ ನೋಡಿ, ವಾಟ್ ಮಿಷಿನ್ ಫಾರ್ ವಾಟ್ ಪರ್ಪಸ್ ಅವ್ರು ಯೂಸ್ ಮಾಡ್ತಾಯಿದ್ರು ಅಂತ. ನೋಡಿ HMT ಅವ್ರು ನಾನು ಬರ್ತೀನಿ ಅಂತ ಒಂದು ಸೀಟ್ನ ರೆಡಿ ಮಾಡಿದ್ದಾರೆ ನಮಗೋಸ್ಕರ. ಜಸ್ಟ್ ಕಿಡಿಂಗ್. ಎಷ್ಟು ಚೆನ್ನಾಗಿದೆ, ಕೂತ್ಕೊಳ್ಳೋಕ್ಕೆ ಒಂದು ಸ್ಪೇಸ್ ಥರ ಮಾಡಿದ್ದಾರೆ. ಐ ಥಿಂಕ್ ಲೈಕ್ ಅ ಫೋನ್ ಬೂತ್, ಲೈಕ್ ಅ ಫೋಟೋ ಬೂತ್ ಮಾಡಿದ್ದಾರೆ ಅನಿಸುತ್ತೆ. ಆ್ಯಂಡ್ ಇಟ್ ಇಸ್ ಸೋ ನೈಸ್. ಮೇಲ್ಗಡೆ HMT ಅಂತ ಬಂದಿದೆ. ವೆರಿ ಕಂಫರ್ಟಬಲ್ ಸೀಟ್. ಒಂದು 3-4 ಜನ ಇಲ್ಲೂ ಕೂತ್ಕೋಬೋದು. ನೋಡಿ, ಐ ವಾಂಟೆಡ್ ಟು ಬೈ ಗಂಡ ಬೇರುಂಡ ಓನ್ಲಿ. ಸೊ ಇಷ್ಟು ವೆರೈಟೀಸ್ ಇದೆ. ಐ ಹೋಪ್ ಐ ವಿಲ್ ಫೈಂಡ್ ಸಮಥಿಂಗ್ ಇನ್ ದ ಸ್ಟೋರ್ ವಿತ್ ಏನು ಬೆಲ್ಟು ಇದೆ, ಚೈನು ಇದೆ, ವಾಡ. ಓ ಮೈ ಗಾಡ್, ಎಲ್ಲ ಥರದ HMT ಕಲೆಕ್ಷನ್ಸ್ ಇಲ್ಲಿ ಹಾಕಿದ್ದಾರೆ. ಕೆಳಗಡೆ ಹಾಕಿದ್ದಾರೆ ಸ್ಪೆಷಲ್ ಇವೆಂಟ್ಸ್ ಆ್ಯಂಡ್ ಸ್ಪೆಷಲ್ ವಾಚಸ್ 10 Max. ಆ್ಯಂಡ್ ಇಲ್ಲಿ ಉತ್ಸವ್ ಅಂತ. ಸಿಕ್ತು ನೋಡಿ ಗೈಸ್, ಅವ್ರು ಚಿಕ್ಕಪ್ಪ ಕೊಡಿಸಿದ ಥರ ವಾಚ್ ಅಂತೆ. ಈ ಥರ ಕೊಡಿಸಿದ್ದು ನಿಮ್ಮ ಚಿಕ್ಕಪ್ಪ. ಅದು ಮೇಲ್ಕೋಟೆ ಜಾತ್ರೆಯಲ್ಲಿ ಕಳೆದೋಯ್ತು. ಅದೂ ಸರಿಯಾಗಿ ಇಟ್ಕೊಳ್ಳೋಕೆ ಬಂದಿಲ್ಲ ನಿನಗೆ. ಓ ಇದು ನೋಡಮ್ಮ ಎಷ್ಟು ಚೆನ್ನಾಗೈತೆ. ಸೋನಾ ಮೇಲ್ಗಡೆ ಹೋದರೆ ಇನ್ನು ಟೂಲ್ಸ್ ಆ್ಯಂಡ್ ಮಿಷಿನ್ಸ್ ಬಗ್ಗೆ ಜಾಸ್ತಿ ಇದೆಯಂತ ಇನ್ಫಾರ್ಮೇಷನು. ದೆನ್ ವಿ ಥಾಟ್ ಶಾಪ್ ಕ್ಲೋಸ್ ಆಗುತ್ತೆ, 5 ಆಗ್ತದೆ ಆಲ್ರೆಡಿ. ನಾವು ನೋಡಿ ಸೆಲೆಕ್ಟ್ ಮಾಡಿ ಎಲ್ಲ ತೊಗೊಳ್ಳೋಷ್ಟರಲ್ಲಿ ಟೈಮ್ ಬೇಕಲ್ವ, ಅದಕ್ಕೆ ಬೇಡ ಅಂತ ನಾವು ಹೋಗ್ತಾಯಿದ್ದೀವಿ. ಸುವಿನಿಯರ್ ಇನ್ ಶಾಪ್. ಅಯ್ಯೋ ಎಷ್ಟೊಂದು ಅಳ್ಸ್ಲೇಂಡ್ ಬಿಟ್ಟೈತೆ ಮಮ್ಮಿ, ಒಂದೆರಡು ಕಿತ್ಕೊಡ್ತಾರ ಕೇಳೆ ಮಮ್ಮಿ. ನೋಡಿ ಎಲ್ಲ ವಾಚಸ್ ಮೇಲೆ ಡಿಸ್ಕೌಂಟ್ಸ್ ಇದೆ. ಆ್ಯಂಡ್ ಐ ಲೈಕ್ ದಿಸ್ ವಾಚ್, ಚೆನ್ನಾಗಿದೆ. ಅದೊಂಥರ ಗೋಲ್ಡ್ ಆ್ಯಂಡ್ ಸಿಲ್ವರ್ ಮಿಕ್ಸ್. ಅವ್ರನ್ನ ಕೇಳ್ತೀನಿ, ಮ್ಯಾಮ್ ಇದೊಂದು ತೋರಿಸಿ. ವಾ ಚೆನ್ನಾಗಿದೆ, ಐ ಲೈಕ್ ಇಟ್. ನೋಡಿ ಎಷ್ಟು ಚೆನ್ನಾಗಿದೆ. ಇದು ನಮ್ಮ ಮಮ್ಮಿದು, ಇದು ನಂದು. ಜಸ್ಟ್ ಇದರಲ್ಲಿ ಗಂಡ ಬೇರುಂಡ ಡಿಸೈನ್ ಇದೆ ಅಂತ ತೊಗೊಂಡೆ, ಲೈಕ್ ಫುಲ್ ಡಿಮ್ಯಾಂಡಲ್ಲಿ. 2 ವಾಚ್ ಇದ್ದಿದ್ದು, ನನಗಿಂತ ಮುಂಚೆ ಒಬ್ಬರು ತೊಗೊಂಡ್ರು, ನಾನೊಂದು ತೊಗೊಂಡೆ. ಪಾಪ ಇನ್ನೊಬ್ರು ಹುಡ್ಕೊಂಡು ಬಂದರು, ಅವ್ರಿಗೆ ಸಿಕ್ಕಲಿಲ್ಲ. ಇದೊಂದು ತೊಗೊಂಡೆ ಬಿಕಾಸ್ ಇದೊಂದೇ ಸಿಲ್ವರ್ ಆ್ಯಂಡ್ ಗೋಲ್ಡ್ ಮಿಕ್ಸ್ ಇದ್ದಿದ್ದು. ಆ್ಯಂಡ್ ನನಗೂ ಇಷ್ಟ ಆಯಿತು. ಸೆಲೆಕ್ಷನ್ ಮಾಡಿದ್ದು ನಾನು. ಏನು ಮಾಡಿದ್ದೀನಿ? ಸೆಲೆಕ್ಷನ್ ಮಾಡಿದ್ದು ನಾನು. ಬಿಲ್ ಮಾಡಿಸಿ ನಮ್ಮ ಅಮ್ಮಂಗೆ 3 2 ಗೀಟು 1 ಡಾಟ್ ಇಟ್ಬಿಟ್ಟು ತೊಗೊಂಡೋಗೋದೆ. ಓಕೆ, ಅವರೇ ಹೇಳ್ತವ್ರೆ. ವಿ ಆರ್ ಬ್ಯಾಕ್ ಹೋಮ್. ಅಲ್ಲಿ ನೋಡಿದ್ರೆ ನಮ್ಮಮ್ಮ ಆಲ್ರೆಡಿ ಚೇಂಜ್ ಮಾಡಿ ಹೋಗಿ ಕುತ್ಕೊಂಡ್ಬಿಟ್ಟಿದ್ದಾರೆ. ಇವತ್ತು ಒಂದಷ್ಟು ಆರ್ಡರ್ಸ್ ಶಿಫ್ಟ್ ಮಾಡಬೇಕಾಗಿತ್ತು, ಅದಕ್ಕೆ ಕೊರಿಯರ್ ಸರ್ವಿಸ್ ಓಪನ್ ಇದೆಯಾ ಅಂತ ನೋಡೋಣ ಅಂತ ಹೋಗಿ ನೋಡ್ಕೊಂಡು ಬಂದೆ. ಟರ್ನ್ಸ್ ಔಟ್ ಓಪನ್ ಇಲ್ಲ. ಚುಂಟು ಆನ್ ಮಾಡ್ತಿತ್ತು, ನಾವು ಇಲ್ಲದೆ ಇರುವಾಗ ಒಬ್ಬಳೇ ಏನು ಮಾಡ್ತಿದ್ಲು ಇಲ್ಲಿ ಹೊಂಟೋದು. ಅದೇ ತಾನೆ, ನಾವಿಲ್ಲ ಅಂದರೆ ಕಾಯ್ತಾ ಇರ್ತಾಳೆ ಅವಳು. ಎನಿವೇಸ್ ಸೊ ಕೊರಿಯರ್ ಸರ್ವಿಸ್ ಇವತ್ತು ಓಪನ್ ಇಲ್ಲ ಬಿಕಾಸ್ ಆಫ್ ಮೇಡೇ. ನಾಳೆನೇ ಕಳಿಸ್ಬೇಕು ಎಲ್ಲ ಕೊರಿಯರ್ಸ್ನ. ಇಲ್ಲಿ ರೆಡಿಮೇಡ್ ಇಟ್ಟಿದ್ದೀವಿ ನಮ್ಮ ಎಲ್ಲ ಚಟ್ನಿ ಪುಡಿನ. ಸೊ
ನಾಳೆ ಶಿಫ್ಟ್ ಮಾಡಬೇಕು. ಇವತ್ತು ನೆನ್ನೆ ಬಂದಿರೋ ಆರ್ಡರ್ಸ್ನೆಲ್ಲ. ಬಟ್ ದೆನ್ ಏನು ಕೊಟ್ಟಿದ್ದಾರೆ ಸಹನಾ ಅಂತ ನಾನು ನಿಮಗೆ ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ ಅಂತ ಹೇಳಿದೆ. ಮತ್ತು ನಮ್ಮ ವಾಚ್ ಕೂಡ ಡೀಟೇಲಾಗಿ ತೋರಿಸ್ಬೇಕಲ್ಲ ನಿಮಗೆ, ಅದಕ್ಕೇ ಐ ಜಸ್ಟ್ ಸ್ಯಾಟ್. ಇದೊಂದು ಬ್ಯಾಗ್ ಕೊಟ್ಟಿದ್ದಾರೆ ಆ್ಯಂಡ್ ಅದರೊಳಗಡೆ ಮಡಿಕೆ, ಟೀ ಮತ್ತು ನೀರು ಕುಡಿಯೋವಂಥ ಮಡಿಕೆ. ಅವರಲ್ಲಿ ಟೇಬಲ್ ಮೇಲೆ ಇಟ್ಟಿದ್ರಲ್ಲ ಆ ಮಡಿಕೆ ನಂಗೆ ಆ್ಯಕ್ಚುಲಿ ಚೆನ್ನಾಗಿತ್ತು ಅನ್ನಿಸ್ತು. ಲೋಟದ ಮಡಿಕೆ ತುಂಬಾ ಇಷ್ಟ ಆಯಿತು ಅದು. ಆ್ಯಂಡ್ ದೆನ್ ಈ ಥರ ಗ್ಲಾಸಸ್ ಕೊಟ್ಟಿದ್ದಾರೆ ವಿಚ್ ಇಸ್ ಸ್ಟಿಲ್ ಫೈನ್, ಚೆನ್ನಾಗಿದೆ. ಆ್ಯಂಡ್ 2 ಚಾಕ್ಲೇಟ್ಸ್ ಇದೆ. ಹುಲ್ಲಿದೆ ಮಮ್ಮಿ, ನೀನು ಕೇಳ್ತಾ ಇದ್ದೆ ಹುಲ್ಲು ಬೇಕು ಅಂತ. ನೋಡಿ ಹುಲ್ಲು ಕೊಟ್ಟವ್ರೆ ನೋಡಿ, ಇಲ್ಲಿ ಹುಲ್ಲಿದೆ. ಹುಲ್ಲು 2ರಲ್ಲೂ ಇರಬೇಕು ಮೋಸ್ಟ್ಲಿ. 2 ದೆನ್ 2 more ಮಡಿಕೆ ಲೋಟಸ್. ಆ್ಯಂಡ್ ದೆನ್ 2 more ಚಾಕೊಲೇಟ್. ಒಂದು ಓಪನ್ ಮಾಡಿದ್ದೀನಿ ನಾನು ಬಿಕಾಸ್ ಐ ಕ್ಯಾನ್. ಹೂಸ್ ಗೋಯಿಂಗ್ ಟು ಸ್ಟಾಪ್ ಮೀ? ಓಕೆ, ದಿಸ್ ಇಸ್ ಇಟ್. ನಾಟಿ ಹಟ್ಟಿಲಿ ಬಂದಿವಾಗ. HMT ವಾಚಸ್ನ ನಾನು ನಿಮಗೆ ತೋರಿಸುವೆ. 1 ವರ್ಷ ವಾರಂಟಿ ಇರುತ್ತಂತೆ, ಸೊ ನಾವು ಬಿಲ್ ಹುಷಾರಾಗಿ ಇಟ್ಕೋಬೇಕು. ಫಸ್ಟ್ ವಾಚ್ ಇಸ್ ಗಂಡ ಬೇರುಂಡ. ಐ ಡೋಂಟ್ ನೋ, ಅಲ್ಲಿ ಮ್ಯೂಸಿಯಂ ಒಳಗಡೆ ನಾನು ಗಂಡ ಬೇರುಂಡ ಡಿಸೈನ್ಸ್ ನೋಡಿದ ತಕ್ಷಣ ಅನ್ನಿಸ್ತು ನನಗೆ ತೊಗೋಬೇಕು ಅಂತ. ಆ್ಯಕ್ಚುಲಿ ಹೋಗೋಕ್ಕೆ ಮುಂಚೆನೇ ಇತ್ತು ನನಗೆ ಐಡಿಯಾ ತೊಗೋಬೇಕು ಅಂತ. ಅಲ್ಲಿ ನಾನು ಅಂದ್ಕೊಂಡೆ ಬೆಲ್ಟ್ ವಾಚಸ್ ಜೊತೆಗೆ ಚೈನ್ ವಾಚಸಲ್ಲೂ ಇರುತ್ತೆ ಅಂತ. ಬಟ್ ಟರ್ನ್ಸ್ ಔಟ್ ಅಲ್ಲಿ ಅಷ್ಟೊಂದು ಕಲೆಕ್ಷನ್ ಇರಲಿಲ್ಲ. ನೀವು ನೋಡ್ದಂಗೆ ಪುಟ್ಟು ಅಂಗಡಿ ಅದು. ಬಟ್ ಅದರಲ್ಲಿ ಎರಡೇ ಸ್ಟಾಕ್ ಇದ್ದಿದ್ದು. ನನಗಿಂತ ಮುಂಚೆ ಒಂದು ಲೇಡಿ ತೊಗೊಂಡ್ರು. ಅದಾದಮೇಲೆ ನಾನು ಅದೇ ಸೆಕ್ಷನ್ ಹೋಗಿ ನೋಡ್ಕೊಂಡು ಬಂದಿದ್ದೀನಿ. ಇಡು ನಾನು ಏನು ಮಾಡಲಿ. ಎಂಟ್ರೆನ್ಸಲ್ಲೇ ಒಂದು ಬಾಕ್ಸ್ ಇಟ್ಟಿದ್ರು, ಅಲ್ಲೋಗಿ ನೋಡಿ ಅಲ್ಲಿದೆ ಅಂತ ಅಂದರು. ಅಲ್ಲಿ ಯೂನಿಸೆಕ್ಸ್ ಕಲೆಕ್ಷನ್ಸ್ ಎಲ್ಲ ಇದೆ ಅಂತ. ನಾನು ಹೋಗಿ ನೋಡಿದೆ, ನನಗೆ ಕಾಣಿಸ್ಲೇ ಇಲ್ಲ. ಬಟ್ ದೆನ್ ಅಲ್ಲಿ ಗಂಡ ಬೇರುಂಡ ಡಿಸೈನ್ ಇಲ್ಲ ಅಂತ ನಮ್ಮ ಮಮ್ಮಿಗೆ ಬಂದು ಹೇಳುವಾಗ ಅವ್ರು ಕೇಳಿಸ್ಕೊಂಡು ಇದೆಯಲ್ಲ ಇಲ್ಲೊಂದಿದೆ, ಒಂದು ವಾಚ್ ಇದೆ ಅಂದು. ದೆನ್ ಇಟ್ ವಾಸ್ ದಿಸ್ ವಾಚ್. ಕೆನ್ ಯು ಸಿ ಇಟ್? ಕಾಣಿಸ್ತಾ ಇದೆಯಾ? ಗಂಡ ಬೇರುಂಡ ಡಿಸೈನು. ಅದು ಬಿಡಿ ಕನ್ನಡದಲ್ಲಿ ಬರ್ತಿದ್ದಾರೆ ಎಲ್ಲ ಅಂಕೆಗಳನ್ನು. ಸೊ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಾನು ಯಾವತ್ತೂ ಐ ಥಿಂಕ್ ನಾನು ಕಾಲೇಜ್ಗೆ ಹೋಗ್ಬೇಕಾದ್ರೇನೋ ಏನೋ ಈ ಥರ ಬೆಲ್ಟ್ ವಾಚಸ್ ಯೂಸ್ ಮಾಡ್ತಾಯಿತ್ತು. ಒಳ್ಳೆ ರಸ್ಟಿ ಆರೆಂಜ್ ಕಲರ್, ಎಲ್ಲ ಡ್ರೆಸ್ಗೂ ಮ್ಯಾಚ್ ಆಗೋ ಥರ ಇದೆ. ಜಸ್ಟ್ ವೇರ್ ಇಟ್ ಆ್ಯಂಡ್ ಶೋ ಟು ಯು. 3 ವಾಚ್ ಆಯಿತು ಬಿಂದು ಹತ್ರ. ಯಾವತ್ತಾದರೂ ಅಂದ್ಕೊಂಡಿದ್ಲ ಬಿಂದು 3 ವಾಚ್. ನೋಡಿ, ದಿಸ್ ಇಸ್ ಹೌ ಇಟ್ ಲುಕ್ಸ್. ನೋಡಿ, ನೈಸ್ ನೋ? ಎಲ್ಲ ಜೀನ್ಸ್ಗೆ ಸಲ್ವಾರ್ಸ್ಗೂ ಸೂಟ್ ಆಗುತ್ತೆ. ಏನಂತೀರ ಗೀತಾ? ಇಲ್ಲೊಳಗೆ ನನ್ನ ಫೋರಾಮ್ ಎಷ್ಟು ಚೆನ್ನಾಗಿ ಕಾಣ್ತದೆ. ಬಟ್ ಎನಿವೇಸ್ ವಾಚಸ್ ಚೆನ್ನಾಗಿದೆಯಾ ಅಂತ ಹೇಳಿ ಓಕೆ. ಇದು ಗಂಡ ಬೇರುಂಡ ಒಂದು ಸ್ಪೆಷಲ್ ಎಡಿಷನ್ ಆ್ಯಂಡ್ ನೋ ಡಿಸ್ಕೌಂಟ್. ಇದ್ರ ಮೇಲೆ ಏನೂ ಡಿಸ್ಕೌಂಟ್ ಇರಲಿಲ್ಲ. ಆ್ಯಂಡ್ ದಿಸ್ ವಾಸ್ ಅರೌಂಡ್ 1880 rupees. ಸೊ ನೋ ಡಿಸ್ಕೌಂಟ್, ನಥಿಂಗ್, ವಿಚ್ ವಾಸ್ ಗುಡ್. ಆ್ಯಕ್ಚುಲಿ ಆನ್ಲೈನಲ್ಲೆಲ್ಲ ಇದು ಪ್ರೈಸ್ ಜಾಸ್ತಿನೇ ಇರುತ್ತೆ. ಬಟ್ ದೆನ್ ಅಲ್ಲಿ ವಿತ್ ನೋ ಡಿಸ್ಕೌಂಟು ನಮಗೆ ಅಷ್ಟು ಕಮ್ಮಿಗೆ ಸಿಕ್ತು. ದಿಸ್ ಇಸ್ ದ ಸೆಕೆಂಡ್ ಬ್ಯಾಗ್. ಇದು ಒಂದು ಗೋಲ್ಡ್ ಚೈನ್ಡ್ ವಾಚ್ ಮತ್ತು ಇದ್ರ ಬಿಲ್ಲು. ಒಂದು ಸಿಲ್ವರ್ ಆ್ಯಂಡ್ ಗೋಲ್ಡ್ ಚೈನ್ ಬೋತ್ ಮಿಕ್ಸ್ಡ್ ವಾಚ್. ಇದೊಂದು, ಇದು 2 ವಾಚ್ 2. ದಿಸ್ ಇಸ್ ಹೌ ಇಟ್ ಲುಕ್ಸ್. ನೋಡಿ ಏನು ಸಖತ್ತಾಗಿದಲ್ಲ ಚೈನು. ಐ ಸಮ್ಹೌ ನಾನು ಅಲ್ಲಿ ನೋಡಿದಾಗ ಒಂದು ಗೋಲ್ಡ್ ಒಂದೂ ಸಿಲ್ವರ್ ವಾಚ್ ಇರಲಿಲ್ಲ ಗೊತ್ತಾ. ನಂಗೆ ಸಿಲ್ವರ್ ಚೈನ್ಡ್ ವಾಚ್ ಎವ್ರಿ ಡೇ ಯೂಸ್ಗೆ ಚೆನ್ನಾಗಿ ಕಾಣುತ್ತೆ ಬಿಕಾಸ್ ಆಲ್ರೆಡಿ ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ಗೋಲ್ಡ್ ಅಂದರೆ ತುಂಬ ಎದ್ದು ಹೊಡೆಯುತ್ತೆ ಅಂತ. ಬಟ್ ನಮ್ಮ ಮಮ್ಮಿಗೆ ಏನಂದರೆ ಟ್ರೆಡಿಷ್ನಲ್ಸ್ ಆಗಿದಾಗ, ಅಂದರೆ ಸೀರೆ ಉಟ್ಕೊಂಡಿದ್ದೆ ಮೊನ್ನೆ, ಅವಾಗೆಲ್ಲ ಗೋಲ್ಡ್ ವಾಚ್ ಇಲ್ಲ ಅಂತಂದರೆ ಸಿಲ್ವರ್ ಚೆನ್ನಾಗಿ ಕಾಣಲ್ಲ ಅಂತ ನಮ್ಮಮ್ಮ ನೋಡಿದ್ರೆ 2ಕ್ಕೂ ಮ್ಯಾಚ್ ಆಗೋ ಥರದ್ದು ಒಂದು ವಾಚ್ ಸಿಕ್ತು. ಯಾರು ಲಕ್ಕಿ ಹೇಳಿ? ನಾವೇ, ವಿ ಆರ್ ದ ಲಕ್ಕಿ ಪೀಪಲ್. ಇದು ಇದೇ ಥರದ್ದು 2 ಇತ್ತಲ್ಲಿ. ಸೊ ಒಂದು ನಾನು ತೊಗೊಂಡೆ. ನೋಡಿ ಚೆನ್ನಾಗಿದೆಯಾ? ಸಿ, ನಂಗೆ ಬೆಲ್ಟ್ ಡಿಸೈನ್ ತುಂಬ ಇಷ್ಟ ಆಯಿತು. ಈ ಡಯಲ್ ಕೂಡ ತುಂಬ ಪುಟ್ಟದಾಗೆ ಇದೆ, ಚೆನ್ನಾಗಿದೆ. ಇಟ್ ಇಸ್ ಕಾಲ್ಡ್ ಎಲಿಗೆನ್ಸ್. ಅವ್ರಿಗೆ ಇದೊಂದೇ ಇಷ್ಟ ಆಗಿದ್ದು. ಅದಾದಮೇಲೆ ಒಂದು 2-3 ಟ್ರೈ ಮಾಡಿ ನೋಡಿದ್ರು. ಬಟ್ ದೆನ್ ಶಿ ವಾಸ್ ಲೈಕ್, ಇಲ್ಲ ನನಗೆ ಇದೇ ಚೆನ್ನಾಗಿದೆ ಅನಿಸ್ತಾ ಇದೆ, ಐ ವಿಲ್ ಗೋ ವಿತ್ ದಿಸ್ ಓನ್ಲಿ ಅಂತಂದರು. ಸೊ ದಿಸ್ ಇಸ್ ದ ವಾಚ್ ದಟ್ ಶಿ ಟುಕ್. ಅದು ಹೆಂಗೋ ನಮ್ಮ ಮಮ್ಮಿಗೆ ಕರೆಕ್ಟಾಗಿ ಸೈಜು ಕರೆಕ್ಟಾಗಿತ್ತು. ಏನು ಈ ವಿಡ್ತ್ ಸೈಜ್ ಕೂಡ ಕರೆಕ್ಟಾಗಿತ್ತು, ಈ ಅಗಲ ಸೈಜ್ ಕೂಡ ಕರೆಕ್ಟಾಗಿತ್ತು. ಸೊ ಇದನ್ನೇ ತೊಗೊಂಡ್ರು. ಖುಷಿ ಆಯ್ತಾ ಮಮ್ಮಿ?
ಎಷ್ಟು ಚೆನ್ನಾಗಿ ಬರ್ದಿದ್ದಾರೆ HMT ಅಂತ. ಸೊ ನಮ್ಮಮ್ಮ ವಾಚ್ ತೊಗೋಬೇಕು ನಾನು ಅಂತ ಹೇಳ್ತಾಯಿದ್ರು. ಅವಾಗ ನಾನು ಹೇಳಿದೆ ಈ ಥರ HMT ಮ್ಯೂಸಿಯಮ್ಮೇ ಇದೆ, ಅಲ್ಲಿ ಹೋಗ್ಬಿಟ್ಟು ನೋಡಿಬಿಟ್ಟು ಹಂಗೆ ತೊಗೊಳ್ಳೋಣ ಅಂತ. ಅಲ್ಲಿ ತನಕ ನಮ್ಮ ಮಮ್ಮಿಗೆ ಐಡಿಯಾನೇ ಇರಲಿಲ್ಲ HMT ಒಂದು ಮ್ಯೂಸಿಯಮ್ ಬೇರೆ ಇದೆ ಬೆಂಗಳೂರಲ್ಲಿ ಅಂತ. ಮಾಮೂಲಿ ಶೋರೂಮು ಅಂಗಡಿ ಆ ಥರ ಇರುತ್ತೆ ಅಂದ್ಕೊಂಡಿದ್ದೆ, ಗೊತ್ತಿರಲಿಲ್ಲ. ಸೊ ಇವಾಗ ಪ್ಯಾಕ್ ಮಾಡಿ ಎತ್ತಿರ್ತೀನಿ. ಮತ್ತು ಇದು ಎರಡೂ 25% ಡಿಸ್ಕೌಂಟಲ್ಲಿತ್ತು. ಡಿಸ್ಕೌಂಟ್ ಹೋಗಿ ಎಷ್ಟಾಯಿತು ಅಂತ ನಾನು ನಿಮ್ಗೆ ಹೇಳ್ತೀನಿ. ವಿತೌಟ್ ಡಿಸ್ಕೌಂಟ್ ಇಟ್ ಈಸ್ 5767 ಆಯಿತಾ. ವಿತ್ ಡಿಸ್ಕೌಂಟ್ ಇದು 4300 ಏನೋ ಆಯಿತು, ಎರಡು ವಾಚಿಗೆ ಸೇರಿ, ವಿಚ್ ಇಸ್ ಗುಡ್, ನಾಟ್ ಬ್ಯಾಡ್ ಅಲ್ವಮ್ಮ. ಆಚೆ ಹೋದ್ರೂ 1000 ರೂಪಾಯಿಲಿ ಸಿಗುತ್ತೆ. ಬೇರೆ ನಾನ್ ಬ್ರ್ಯಾಂಡೆಡ್ ವಾಚ್, ಈ ಫ್ಯಾನ್ಸಿಯಾಗಿರೋ ವಾಚಸ್ಗಳೆಲ್ಲ ಇರುತ್ತಲ್ಲ ಅದು. ಬಟ್ ದೆನ್ ಬ್ರ್ಯಾಂಡೆಡ್ ವಾಚು ಇಷ್ಟು ಕಮ್ಮಿ ಬೆಲೆಗೆ ಫೈನ್. ಲೈಕ್ ನಮ್ಮ ಹೆರಿಟೇಜು, ನಮ್ಮ ಹೆಮ್ಮೆ, ನಾವು ತೊಗೊಳ್ದೆ ನಾವು ಬೆಳೆಸ್ದೆ, ಬೇರೆ ಯಾರು ಬೆಳೆಸ್ತಾರೆ? ಈ ಪೋಲೆಕ್ಸ್ ಎಲ್ಲ ನಮ್ಗೆ ಆಗ್ಬರಲ್ಲ ಗೈಸ್. ಅಷ್ಟೊಂದೆಲ್ಲ ದುಡ್ಡು ಕೊಟ್ಟು ಒಂದು ವಾಚಲ್ಲಿ ಯಾಕೆ ಗಡಿಯಾರ ನೋಡಬೇಕು? ಹಾಂ, ಜಿಮ್ ಟ್ರೈನರ್ಗೆ ಏನಾದರೂ ಗಿಫ್ಟ್ ಕೊಡಬೇಕಲ್ವಾ, ಅದಕ್ಕೆ ನನ್ನ ಕಡೆಯಿಂದ ಒಂದು ಗಿಫ್ಟ್ ವಾಚ್ ಅವರಿಗೆ ಕೊಡ್ತಾಯಿದ್ದೀನಿ. ಗುರುದಕ್ಷಿಣೆ, ವಿದ್ಯೆ ಕಲ್ತ ಮೇಲೆ ಅದಕ್ಕೆ ನಾವು ಏನಾದರೂ ಒಂದು ನಮ್ಮ ಕಡೆಯಿಂದ ಕೃತಜ್ಞತೆ ಅಂತ ಕೊಡಬೇಕು. ಆ್ಯಂಡ್ ಹೋಗಿ ಇದನ್ನೆಲ್ಲ ಎತ್ತಿಟ್ಬಿಟ್ಟು ನಾವು ಸ್ವಲ್ಪ ದಬಾಕೊಂಡು ಮನ್ಕೋತೀವಿ, ಗಾಳಿ ಬೇಕು ಆ್ಯಂಡ್ ಟೀ ಕುಡಿತೀವಿ. ಬಿಕಾಸ್ ಹೆವಿ ಊಟ ಆಗೋಯ್ತು ನಂದಂತೂ ಮಧ್ಯಾಹ್ನ. ನಮ್ಮ ಮಮ್ಮಿ ಏನೋ ತಿನ್ನಲಿಲ್ಲ, ಅವರು ಬರೀ ಗೀ ರೈಸ್ ತಿಂದರು. ಬಟ್ ನಂಗಂತೂ ಹೆವಿ ಆಗಿದೆ, ಕಣ್ಣಲ್ಲಿ ನಿದ್ದೆ ನೋಡ್ಬೋದು ನೀವು, ಎಳೀತಾ ಇದೆ. ನಾಳೆ ಜಿಮ್ಗೆ ಹೋಗಬೇಕು, ಇವತ್ತು ಹೋಗಿಲ್ಲ, ನೆನ್ನೆನೂ ಹೋಗಿಲ್ಲ. ದಟ್ಸ್ ಇಟ್ ಫಾರ್ ಟುಡೇಸ್ ವ್ಲಾಗ್. ಐ ಹೋಪ್ ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ. ನಾಟಿ ಹಟ್ಟಿನ ಮರೀದೆ ಟ್ರೈ ಮಾಡಿ. ನೀವೆಲ್ಲಾದರೂ ಯಲಹಂಕ ಹತ್ತಿರ ಇದ್ದರೆ, ಯಲಹಂಕ ಸುತ್ತಮುತ್ತ ಇದ್ದರೆ ನಾಟಿ ಹಟ್ಟಿನ ಟ್ರೈ ಮಾಡೋದು ಮರಿಬೇಡಿ. ಮತ್ತೆ ಸಿಗೋಣ ಇನ್ನೊಂದು ಎಕ್ಸೈಟಿಂಗ್ ವ್ಲಾಗ್ನಲ್ಲಿ. ನಮ್ಮ ವಾಚ್ ಕಲೆಕ್ಷನ್ ಹೇಗೆ ಅನಿಸ್ತು ಅಂತ ಹೇಳೋದನ್ನ ಮರಿಬೇಡಿ. ಓಕೆನಾ? ಬಾಯ್. ಸೌಂಡು ನೋಡು, ಸೌಂಡೇ. ಬಾಯ್ ಬಾಯ್ ಬಾಯ್.